ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಒಂದು ಸಲ ಆದ್ರೂ ಪ್ರಪಂಚವನ್ನ ಸುತ್ತಬೇಕು ಅಂತ ಅಂದುಕೊಂಡಿರ್ತಾರೆ. ಬಟ್ ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಪ್ರಪಂಚವನ್ನ ಸುತ್ತಿ ಬರಬಹುದು. ಆದ್ರೆ ಈ ಪ್ರಪಂಚದಲ್ಲಿ ಕೆಲವು ಪ್ರದೇಶಗಳಿವೆ, ಅವುಗಳನ್ನ ನೀವು ಯಾವತ್ತೂ ಕೂಡ ನಿಮ್ಮ ಕಣ್ಣುಗಳಿಂದ ನೋಡಲು ಸಾಧ್ಯವೇ ಇಲ್ಲ. ಒಂದು ವೇಳೆ ನೀವು ನೋಡ್ಬೇಕು ಅಂತ ಅಂದುಕೊಂಡ್ರು ಕೂಡ ಆ ಜಾಗಕ್ಕೆ ಯಾರನ್ನೂ ಬಿಡೋದಿಲ್ಲ. ಒಂದು ವೇಳೆ ಹೇಗಾದ್ರೂ ಮಾಡಿ ನೋಡ್ಬೇಕು ಅಂತ ಟ್ರೈ ಮಾಡಿದ್ರೆ ನಿಮ್ಮ ಜೀವನದ ಮೇಲೆ ಆಸೆಯನ್ನ ಬಿಡ್ಬೇಕಾಗುತ್ತೆ. ಸೊ ಇವತ್ತು ನಾವು ಇಂತಹ ನಿಷೇಧಿಸಲಾದ 10 ಪ್ರದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಸೆಂಟಿನಲ್ ಐಲ್ಯಾಂಡ್. ಹಿಂದೂ ಮಹಾಸಮುದ್ರದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಕ್ಕೆ ಸಮೀಪದಲ್ಲಿರುತ್ತೆ ಈ ಸೆಂಟಿನಲ್ ದ್ವೀಪ. ನೋಡೋಕೆ ತುಂಬಾ ಹಸಿರಾಗಿ ಮರಗಿಡಗಳಿಂದ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಆದ್ರೆ ಈ ದ್ವೀಪದಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗ ಮಾತ್ರ ತುಂಬಾ ಡೇಂಜರಸ್ ಆಗಿರ್ತಾರೆ. ಅವರ ದ್ವೀಪಕ್ಕೆ ಯಾರಾದ್ರೂ ಬಂದ್ರೆ ಅವರನ್ನ ಬಾಣಗಳಿಂದ ಕಲ್ಲುಗಳಿಂದ ಹೊಡೆದು ಅಲ್ಲೇ ಸಾಯಿಸಿ ಬಿಡ್ತಾರೆ. ಈ ಬುಡಕಟ್ಟು ಜನಾಂಗ ಸರಿಸುಮಾರು 5,000 ವರ್ಷಗಳಿಂದ ಈ ದ್ವೀಪದಲ್ಲಿ ಜೀವಿಸ್ತಾ ಇದ್ದಾರೆ. ಇವರ ಜೊತೆ ಮಾತನಾಡೋಕೆ ಭಾರತದ ಸರ್ಕಾರ ಬಹಳಷ್ಟು ಬಾರಿ ಪ್ರಯತ್ನ ಮಾಡುತ್ತೆ. ಆದ್ರೆ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲವಾಗುತ್ತವೆ. ಇದರಿಂದ ಅವರಿಗೆ ಇಷ್ಟ ಬಂದಂತೆ ಇರ್ಲಿ ಎಂದು ಅವರನ್ನ ಹಾಗೆಯೇ ಬಿಟ್ಟು ಬಿಟ್ಟಿದ್ದಾರೆ. ಯಾಕೆಂದ್ರೆ ಅಲ್ಲಿಗೆ ಒಂದು ವೇಳೆ ಟೂರಿಸ್ಟ್ ಗಳು ಹೋದ್ರೆ ಆ ಟೂರಿಸ್ಟ್ ಗಳು ವಾಪಸ್ ಬರೋಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ಆ ದ್ವೀಪದಿಂದ 3 ಕಿಲೋಮೀಟರ್ ದೂರದವರೆಗೆ ನಿಷೇಧವನ್ನ ಹೇರಲಾಗಿದೆ. ಒಂದು ವೇಳೆ ಆ ದ್ವೀಪಕ್ಕೆ ಯಾರಾದ್ರೂ ಹೋಗೋಕೆ ಪ್ರಯತ್ನ ಮಾಡಿದ್ರೆ ಭಾರತದ ಕೋಸ್ಟ್ ಗಾರ್ಡ್ ಗಳು ಅವರನ್ನ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕ್ತಾರೆ. 2006ರಲ್ಲಿ ಇಬ್ಬರು ಮೀನು ಹಿಡಿಯುವವರು ಆ ದ್ವೀಪದ ಸಮೀಪಕ್ಕೆ ಹೋದ ತಕ್ಷಣ ಅಲ್ಲಿರುವ ಬುಡಕಟ್ಟು ಜನಾಂಗ ಅವರ ಮೇಲೆ ಬಾಣಗಳನ್ನ ಹಾಕಿ ಕಲ್ಲುಗಳಿಂದ ಹೊಡೆದು ಅಲ್ಲೇ ಸಾಯಿಸಿ ಬಿಡ್ತಾರೆ. ಇಷ್ಟೊಂದು ಟೆಕ್ನಾಲಜಿ ಬೆಳೆದಿದ್ರು ಕೂಡ ಇಲ್ಲಿಯವರೆಗೆ ಅವರ ಒಂದು ಫೋಟೋ ಕೂಡ ಕ್ಲಾರಿಟಿ ಇರುವ ಹಾಗೆ ತೆಗೆದಿಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ ಅವರಿಗೆ ಎಷ್ಟು ದೂರದಿಂದ ಈ ಫೋಟೋಗಳನ್ನ ತೆಗೆದಿರ್ತಾರೆ ಅಂತ. ಈ ಫೋಟೋ 2004ರ ಸುನಾಮಿಯ ನಂತರ ಭಾರತದ ಕೋಸ್ಟ್ ಗಾರ್ಡ್ ಗಳು ಹೆಲಿಕಾಪ್ಟರ್ ಫುಡ್ ಪ್ಯಾಕೆಟ್ಸ್ ಗಳನ್ನ ಹಾಕಲು ಬಂದಾಗ ಆ ದ್ವೀಪದಲ್ಲಿರುವ ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿ ಹೆಲಿಕಾಪ್ಟರ್ಗೆ ಬಾಣ ಹಾಕ್ತಾ ಇರುವ ಫೋಟೋ. ಈ ಫೋಟೋ 1980ರಲ್ಲಿ ಆ ದ್ವೀಪದ ಸಮೀಪದಲ್ಲಿ ಒಂದು ಹಡಗು ಮುಳುಗಿ ಹೋಗಿರುವ ಫೋಟೋ. ಸೊ ಈ ಸೆಂಟಿನಲೀಸ್ ಬುಡಕಟ್ಟು ಜನಾಂಗದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದ್ರೆ ಇದರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಮುಗಿದ ನಂತರ ಅದನ್ನು ಕೂಡ ನೋಡಿಬಿಡಿ. ನಂಬರ್ 2, ಗ್ರೋನಾಡ್ ಐಸ್ಲ್ಯಾಂಡ್. ಈ ದ್ವೀಪ ಸ್ಕಾಟ್ಲ್ಯಾಂಡ್ ಗೆ 1 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದನ್ನ ಐಲ್ಯಾಂಡ್ ಆಫ್ ಡೆತ್ ಎಂದು ಕೂಡ ಕರೀತಾರೆ. ಯಾಕೆಂದ್ರೆ ಇದರ ಮೇಲೆ ಯಾರೇ ಆಗ್ಲಿ ಕಾಲಿಟ್ರೆ ಅವರು ಅಲ್ಲೇ ಸತ್ತು ಹೋಗಿ ಬಿಡ್ತಾರೆ. ಯಾಕೆಂದ್ರೆ ಆ ದ್ವೀಪ ಪೂರ್ತಿಯಾಗಿ ಆಂಥ್ರಾಕ್ಸ್ ಎಂಬ ಕೆಮಿಕಲ್ ನಿಂದ ಕಂಟಾಮಿನೇಟ್ ಆಗಿದೆ. 2ನೇ ಪ್ರಪಂಚ ಯುದ್ಧದ ಸಮಯದಲ್ಲಿ UK ದೇಶ ಜರ್ಮನ್ಗೆ ಭಯಪಟ್ಟು ಒಂದು ಬಯೋಲಾಜಿಕಲ್ ವೆಪನ್ ಅನ್ನ ತಯಾರಿಸಬೇಕು ಅಂತ ಅಂದುಕೊಳ್ಳುತ್ತೆ. ಆ ಕೆಲಸವನ್ನ ಕೆಲವು ಜನ ವಿಜ್ಞಾನಿಗಳಿಗೆ ಒಪ್ಪಿಸುತ್ತೆ. ಅವರು ಆಂಥ್ರಾಕ್ಸ್ ಎಂಬ ಕೆಮಿಕಲ್ ಆಯುಧವನ್ನ ಕಂಡು ಹಿಡಿತಾರೆ. ಇದನ್ನ ಟೆಸ್ಟ್ ಮಾಡೋಕೆ ಈ ಗ್ರೋನಾಡ್ ಎಂಬ ದ್ವೀಪವನ್ನ ಆರಿಸಿಕೊಳ್ತಾರೆ. ಯಾಕೆಂದ್ರೆ ಆ ದ್ವೀಪದಲ್ಲಿ ಯಾರು ಕೂಡ ವಾಸಿಸುವುದಿಲ್ಲ. ಅಷ್ಟೇ ಅಲ್ಲದೆ ಇದು ಸ್ಕಾಟ್ಲೆಂಡ್ ಗೆ ಸ್ವಲ್ಪ ದೂರದಲ್ಲೇ ಇರುತ್ತೆ. ಸೊ ಈ ದ್ವೀಪಕ್ಕೆ 80 ಕುರಿಗಳನ್ನ ಕರೆದುಕೊಂಡು ಬಂದು ಅವುಗಳನ್ನ ಅಲ್ಲಿ ಬಿಟ್ಟು ಅವರು ತಯಾರಿಸಿರುವ ಆಂಥ್ರಾಕ್ಸ್ ಎಂಬ ರಾಸಾಯನಿಕ ಪದಾರ್ಥವನ್ನ ಬಿಡುಗಡೆ ಮಾಡ್ತಾರೆ. ಆಗ ಆ ಕುರಿಗಳು ತುಂಬಾ ದಾರುಣವಾಗಿ ಸತ್ತು ಹೋಗುತ್ತವೆ. ಅವರ ಟೆಸ್ಟ್ ಸಕ್ಸಸ್ ಆಗುತ್ತೆ. ಆದ್ರೆ ಟೆಸ್ಟ್ ಮಾಡಿದ ನಂತರ ಅವರಿಗೆ ಒಂದು ವಿಷಯ ತಿಳಿಯುತ್ತೆ. ಈ ಕೆಮಿಕಲ್ ವೆಪನ್ ಅನ್ನ ಯಾವ ನಗರದ ಮೇಲೆ ಹಾಕ್ತಾರೋ ಆ ನಗರದಲ್ಲಿರುವ ಪ್ರಜೆಗಳೆಲ್ಲರೂ ಸತ್ತೋಗ್ತಾರೆ. ಅಷ್ಟೇ ಅಲ್ಲದೆ 50ರಿಂದ 60 ವರ್ಷಗಳವರೆಗೆ ಆ ಜಾಗದಲ್ಲಿ ಒಂದು ಚಿಕ್ಕ ಸಸಿ ಕೂಡ ಬೆಳೆಯಲ್ಲ. ಸೊ ಈ ಟೆಸ್ಟ್ ರಿಸಲ್ಟ್ಸ್ ಗಳನ್ನ ತಿಳಿದುಕೊಂಡ ನಂತರ ಆ ದ್ವೀಪವನ್ನ ಡಿಕಂಟಾಮಿನೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಅವರಿಂದ ಅದು ಸಾಧ್ಯವಾಗಲ್ಲ. ಇದರಿಂದ ಆ ದ್ವೀಪಕ್ಕೆ ಯಾರನ್ನು ಕೂಡ ಹೋಗೋಕೆ ಬಿಟ್ಟಿಲ್ಲ. ಕೊನೆಗೆ 1990ರಲ್ಲಿ ಸಕ್ಸಸ್ಫುಲ್ ಆಗಿ ಅದನ್ನ ಡಿಕಂಟಾಮಿನೇಟ್ ಮಾಡಿ ಟೂರಿಸ್ಟ್ ಗಳು ವಿಸಿಟ್ ಮಾಡೋಕೆ ಅನುಮತಿ ಕೊಡ್ತಾರೆ. ನಂಬರ್ 3, ಪೊವಿಗ್ಲಿಯಾ ಐಲ್ಯಾಂಡ್. ಇದು ಇಟಲಿಯಲ್ಲಿರುವ ವೆನಿಸ್ ಎಂಬ ನಗರಕ್ಕೆ ಹತ್ತಿರವಿರುತ್ತೆ. ಇದು ಹೊರಗಿನಿಂದ ನೋಡೋಕೆ ತುಂಬಾ ಸುಂದರವಾಗಿ ಕಂಡ್ರೂ ಕೂಡ ಇದು ಈ ಪ್ರಪಂಚದ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಗಳಲ್ಲಿ ಒಂದು. ಮೀನುಗಾರರು ಈ ದ್ವೀಪದ ಹತ್ತಿರಕ್ಕೂ ಕೂಡ ಹೋಗಲ್ಲ. ಯಾಕೆಂದ್ರೆ ಅವರ ಬಲೆಯಲ್ಲಿ ಮೀನುಗಳ ಬದಲಾಗಿ ಮನುಷ್ಯರ ಎಲುಬುಗಳು ಬೀಳುತ್ತವೆ ಅಂತೆ. ಸ್ವಲ್ಪ ಡೀಪ್ ಆಗಿ ಸ್ಟೋರಿ ಒಳಗಡೆ ಹೋದ್ರೆ ಕೆಲವು 100 ವರ್ಷಗಳ ಹಿಂದೆ ಪ್ಲೇಗ್ ರೋಗ ಬಂದವರನ್ನ ಅವರ ಮನೆಯಿಂದ ಕರೆದುಕೊಂಡು ಬಂದು ಈ ದ್ವೀಪದಲ್ಲಿ ಇಡ್ತಾ ಇದ್ರಂತೆ. ಒಂದು ವೇಳೆ ಅವರು ಸತ್ತೋದ್ರೆ ಆ ದ್ವೀಪದಲ್ಲೇ ಸುಟ್ಟು ಬಿಡ್ತಾ ಇದ್ರು. ಆ ಕಾಲದಲ್ಲೇ 1,60,000ಕ್ಕೂ ಅಧಿಕ ಜನ ಈ ದ್ವೀಪದಲ್ಲಿ ಸತ್ತೋಗಿದ್ದಾರೆ. ಇದರಿಂದ ಆ ದ್ವೀಪದಲ್ಲಿರುವ ಮಣ್ಣೆಲ್ಲ ಮನುಷ್ಯರ ಮೂಳೆಗಳಿಂದ ತುಂಬಿರುತ್ತೆ. ಇದನ್ನ ಕೇಳಿದ್ರೆ ನಿಮಗೆ ಕಾಮನ್ ಅನ್ಸ್ಬೋದು. ಆದ್ರೆ 1922ರಲ್ಲಿ ಈ ದ್ವೀಪದಲ್ಲಿ ಹುಚ್ಚರನ್ನ ಟ್ರೀಟ್ ಮಾಡೋಕೆ ಒಂದು ಆಸ್ಪತ್ರೆಯನ್ನ ಕಟ್ಟಿಸ್ತಾರೆ. ಆ ಆಸ್ಪತ್ರೆಯಲ್ಲಿರುವ ಪೇಷಂಟ್ ಗಳು ನಮಗೆ ಪ್ರತಿದಿನ ರಾತ್ರಿಯ ಸಮಯದಲ್ಲಿ ದೆವ್ವಗಳ ವಿಚಿತ್ರವಾದ ಶಬ್ದಗಳು ಕೇಳಿ ಬರ್ತಾ ಇವೆ ಎಂದು ಹೇಳ್ತಾ ಇದ್ರು. ಆದ್ರೆ ಅವರು ಹುಚ್ಚರಾಗಿರೋದ್ರಿಂದ ಅವರು ಹೇಳಿರೋದನ್ನ ಯಾರು ನಂಬ್ತಾ ಇರ್ಲಿಲ್ಲ. ಕೆಲವು ದಿನಗಳ ನಂತರ ಆಸ್ಪತ್ರೆಯಲ್ಲಿ
ಕೆಲಸ ಮಾಡುವ ಡಾಕ್ಟರ್ ಒಬ್ಬ ಸೈಕೋ ರೀತಿ ಬದಲಾಗಿ ಅಲ್ಲಿರುವ ಪೇಷಂಟ್ಸ್ ಗಳನ್ನೆಲ್ಲ ಟಾರ್ಚರ್ ಮಾಡೋಕೆ ಶುರು ಮಾಡ್ತಾನೆ. ಸುತ್ತಿಗೆಗಳಿಂದ, ಕತ್ತರಿಗಳಿಂದ, ಚಾಕುಗಳಿಂದ, ಈ ರೀತಿ ಆಪರೇಷನ್ ಥಿಯೇಟರ್ ನಲ್ಲಿ ಬಳಸುವ ವಸ್ತುಗಳಿಂದ ಆ ಪೇಷಂಟ್ ಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದ. ಕೆಲವು ದಿನಗಳ ನಂತರ ಅಲ್ಲಿರುವ ದೆವ್ವಗಳು ಈ ಡಾಕ್ಟರ್ಗೂ ಕೂಡ ಕಾಣಿಸಲು ಶುರುವಾಗುತ್ತವೆ. ಒಂದು ದಿನ ಸಡನ್ ಆಗಿ ಆ ಡಾಕ್ಟರ್ ಆಸ್ಪತ್ರೆಯ ಮೇಲಿಂದ ಕೆಳಗಡೆ ಹಾರಿ ಸತ್ತು ಹೋಗ್ತಾನೆ. ಆತನನ್ನ ದೆವ್ವಗಳೇ ಅಲ್ಲಿಂದ ತಳ್ಳಿವೆಯಾ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅಥವಾ ಅಲ್ಲಿರುವ ಪೇಷಂಟ್ ಗಳು ಆತನ ಮೇಲೆ ರಿವೆಂಜ್ ತೆಗೆದುಕೊಳ್ಳೋಕೆ ಈ ರೀತಿ ಸಾಯಿಸಿದ್ದಾರಾ ಎಂಬುದು ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಆ ಡಾಕ್ಟರ್ ಸತ್ತು ಹೋದ ಮೇಲೆ ಇಟಲಿ ಗವರ್ಮೆಂಟ್ ಈ ವಿಷಯವನ್ನೆಲ್ಲ ತಿಳಿದುಕೊಂಡು ಆ ಆಸ್ಪತ್ರೆಯನ್ನ ಕ್ಲೋಸ್ ಮಾಡಿಬಿಡುತ್ತೆ. ಆದ್ರೂ ಕೂಡ ಆ ದ್ವೀಪದ ಸುತ್ತಮುತ್ತಲು ಮೀನುಗಾರರು ಕೆಲವು ವಿಚಿತ್ರವಾದ ಶಬ್ದಗಳು ಕೇಳಿ ಬರ್ತಾ ಇವೆ ಎಂದು ಹೇಳ್ತಾ ಇದ್ರು. ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ ಆ ದ್ವೀಪದಲ್ಲಿ ಫೋಟೋಗಳನ್ನ ತೆಗೆಯಲು ಹೋದಾಗ ಇಲ್ಲಿಂದ ಹೋಗಿಬಿಡು, ಮತ್ತೆ ಬರಬೇಡ ಎಂಬ ಶಬ್ದ ಕೇಳಿ ಬರುತ್ತಂತೆ. ಅದಕ್ಕಾಗಿಯೇ ಇದು ಈ ಪ್ರಪಂಚದಲ್ಲೇ ಅತ್ಯಂತ ಭಯಂಕರವಾದ ಪ್ರದೇಶಗಳಲ್ಲಿ ಒಂದಾಗಿದೆ. ನಂಬರ್ 4, ಸರ್ಟ್ಸೆ ಐಲ್ಯಾಂಡ್. ಇದು ಐಸ್ಲ್ಯಾಂಡ್ ಗೆ ತುಂಬಾ ಹತ್ತಿರವಿರುತ್ತೆ. 1963ರಲ್ಲಿ ಕೆಲವು ಜನ ಅವರ ಹಡಗಿನಲ್ಲಿ ಬಂದು ಮೀನುಗಳನ್ನ ಹಿಡಿತಾ ಇರ್ತಾರೆ. ಅಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ನೀರಿನಲ್ಲಿ ಬೆಂಕಿಯಿಂದ ಹೊಗೆ ಬರೋದನ್ನ ಗಮನಿಸ್ತಾರೆ. ಯಾವ್ದಾದ್ರು ಹಡಗಿಗೆ ಆಕ್ಸಿಡೆಂಟ್ ಆಗಿ ಅಪಾಯ ನಡೆದಿರಬಹುದು ಅನ್ಕೊಂಡು ಯಾರಾದ್ರೂ ಬದುಕಿದ್ರೆ ರಕ್ಷಿಸೋಣ ಅಂತ ಹೋಗ್ತಾರೆ. ಆದ್ರೆ ಅದು ಹಡಗಲ್ಲ, ಅದು ನೀರಿನ ಒಳಗಡೆ ಇರುವ ಜ್ವಾಲಾಮುಖಿ. ಆಗ ತಾನೇ ಅದು ಬ್ಲಾಸ್ಟ್ ಆಗಿ ಅದರ ಲಾವಾ ಹೊರಗಡೆ ಬರ್ತಾ ಇರುತ್ತೆ. 1967ರಲ್ಲಿ ಈ ಲಾವಾ ಹೊರಗಡೆ ಬರುವುದು ನಿಂತು ಬಿಡುತ್ತೆ. ಅಂದಿಗೆ ಆ ಪೂರ್ತಿ ಜಾಗವಲ್ಲ ಒಂದು ದ್ವೀಪದಂತೆ ಬದಲಾಗಿರುತ್ತೆ. ಈ ದ್ವೀಪ 2.8 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಮತ್ತು 170 ಮೀಟರ್ಗಳಷ್ಟು ಎತ್ತರವಿರುತ್ತೆ. ಭೂಮಿಯ ಮೇಲೆ ಒಂದು ದ್ವೀಪ ಹುಟ್ಟಿಕೊಳ್ತಾ ಇರುವಾಗ ಜನ ಕಣ್ಣಾರೆ ನೋಡಿದ್ದು ಅದೇ ಮೊದಲ ಬಾರಿ. ಕೆಲವು ವರ್ಷಗಳ ನಂತರ ಅದರ ಮೇಲೆ ಚಿಕ್ಕ ಚಿಕ್ಕ ಮರಗಿಡಗಳು ಬೆಳೆಯುತ್ತವೆ. ಈ ದ್ವೀಪಕ್ಕೆ ಯಾರಿಗೂ ಹೋಗೋಕೆ ಅನುಮತಿ ಇಲ್ಲ, ಕೇವಲ ವಿಜ್ಞಾನಿಗಳಿಗೆ ಮಾತ್ರವೇ ಪರ್ಮಿಷನ್ ಇರುತ್ತೆ. ನಮ್ಮ ಭೂಮಿ ಹೇಗೆ ಏರ್ಪಟ್ಟಿತು ಎಂಬುದಕ್ಕೆ ಈ ದ್ವೀಪ ಕೂಡ ಒಂದು ಉದಾಹರಣೆ. ನಂಬರ್ 5, ಏರಿಯಾ 51. ಇದು ಅಮೆರಿಕದ ನೆವಾಡಾ ಮರುಭೂಮಿಯಲ್ಲಿದೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯ ಪ್ರಕಾರ ಇಲ್ಲಿ ಮಿಲಿಟರಿ ಏರ್ಕ್ರಾಫ್ಟ್ ಗಳನ್ನ ಟೆಸ್ಟ್ ಮಾಡೋಕೆ ಈ ಏರಿಯಾ 51 ಎಂಬ ಪ್ರದೇಶವನ್ನ ಬಳಸಿಕೊಳ್ತಿದ್ದಾರೆ. ಆದ್ರೆ ಬಹಳಷ್ಟು ಜನ ಇಲ್ಲಿ ಏಲಿಯನ್ಸ್ ಗಳು ಇದಾರೆ ಎಂದು ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಆ ಜಾಗದಲ್ಲಿ ಏಲಿಯನ್ ಗಳು ಕಾಣಿಸ್ತಾರೆ ಎಂದು UFO ಗಳು ಬಂದು ಹೋಗುತ್ತವೆ ಎಂದು ಹೇಳ್ತಾ ಇರ್ತಾರೆ. ಸೊ ಈ ಜಾಗಕ್ಕೆ ಯಾರಿಗೂ ಕೂಡ ಅನುಮತಿ ಇಲ್ಲ. ಇಂದಿಗೂ ಕೂಡ ಯಾರಾದ್ರೂ ಆ ಜಾಗಕ್ಕೆ ಪರ್ಮಿಷನ್ ಇಲ್ಲದೆ ಹೋದ್ರೆ ಅಲ್ಲಿರುವ ಸೆಕ್ಯೂರಿಟಿ ಅವರನ್ನ ಸಾಯಿಸೋಕು ಕೂಡ ಹಿಂಜರಿಯಲ್ಲ. ನಿಜಕ್ಕೂ ಆ ಜಾಗದಲ್ಲಿ ಏನ್ ನಡೀತಾ ಇದೆ ಎಂಬ ವಿಷಯದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇಂಟ್ರೆಸ್ಟೆಡ್ ಇದ್ದವರು ಈ ವಿಡಿಯೋ ಆದ ನಂತರ ಆ ವಿಡಿಯೋವನ್ನು ಕೂಡ ನೋಡಿಬಿಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕು ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 6, ಮಾಸ್ಕೋ ಮೆಟ್ರೋ 2. ಇದೊಂದು ಸೀಕ್ರೆಟ್ ಅಂಡರ್ ಗ್ರೌಂಡ್ ಮೆಟ್ರೋ ಸಿಸ್ಟಮ್. ಪಬ್ಲಿಕ್ ಮೆಟ್ರೋ ಪಕ್ಕದಲ್ಲೇ ಈ ಮೆಟ್ರೋ ಲೈನ್ ಕೂಡ ಇರುತ್ತೆ. ಆದ್ರೆ ಈ ಸೀಕ್ರೆಟ್ ಮೆಟ್ರೋ ಲೈನ್ ಇದೆ ಎಂದು ಜನರ ಬಾಯಿಯಿಂದ ಕೇಳೋದನ್ನ ಬಿಟ್ರೆ ನಿಜಕ್ಕೂ ಅಲ್ಲಿ ಇಂತಹ ಒಂದು ಮೆಟ್ರೋ ಸಿಸ್ಟಮ್ ಇದೆ ಎಂದು ಯಾರಿಗೂ ಗೊತ್ತಿಲ್ಲ. ಈವನ್ ಗವರ್ಮೆಂಟ್ ಅಫಿಷಿಯಲ್ಸ್ ಕೂಡ ಅಂತಹ ಒಂದು ಜಾಗ ಇದೆ ಎಂದು ಒಪ್ಪಿಕೊಳ್ತಾ ಇಲ್ಲ. ಆದ್ರೆ ಕೆಲವು ಜನ ಆ ಸೀಕ್ರೆಟ್ ಅಂಡರ್ ಗ್ರೌಂಡ್ ಮೆಟ್ರೋ ಲೈನ್ ಅನ್ನ ನೋಡಿದ್ದೇವೆ ಎಂದು ಹೇಳ್ತಿದ್ದಾರೆ. ನಂಬರ್ 7, ರೂಮ್ 39. ಇದು ನಾರ್ತ್ ಕೊರಿಯಾದಲ್ಲಿದೆ. ಅಫಿಷಿಯಲ್ ಆಗಿ ಈ ಬಿಲ್ಡಿಂಗ್ ಅನ್ನ ನಾರ್ತ್ ಕೊರಿಯಾದ ಲೀಡರ್ ಗೆ ಬೇಕಾಗಿರುವ ಮನಿ ಕ್ಯಾಲ್ಕುಲೇಷನ್ ಮಾಡೋಕೆ ಉಪಯೋಗಿಸ್ತಾರೆ. ಆದ್ರೆ ಅನ್ಅಫಿಷಿಯಲ್ ಆಗಿ ಬಹಳಷ್ಟು ಇಲ್ಲೀಗಲ್ ಕೆಲಸಗಳನ್ನ ಕೂಡ ಮಾಡ್ತಾರೆ. ಡ್ರಗ್ಸ್ ಗಳನ್ನ ತಯಾರಿಸಿ ಬೇರೆ ದೇಶಗಳಿಗೆ ಇಲ್ಲೀಗಲ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾರೆ. $100 ಫೇಕ್ ಕರೆನ್ಸಿಯನ್ನು ಕೂಡ ಪ್ರಿಂಟ್ ಮಾಡೋಕೆ ಈ ಬಿಲ್ಡಿಂಗ್ ಅನ್ನ ಬಳಸ್ತಾರೆ. ಫಾರಿನ್ ಕಂಟ್ರಿಗಳು ಬಹಳಷ್ಟು ಎಕನಾಮಿಕ್ ಸ್ಯಾಂಕ್ಷನ್ಸ್ ಗಳನ್ನ ವಿಧಿಸಿದ್ರೂ ಕೂಡ ಕೇವಲ ಅಗ್ರಿಕಲ್ಚರ್ ಮೇಲೆ ಆಧಾರವಾಗಿರುವ ನಾರ್ತ್ ಕೊರಿಯಾ ಇಂದಿಗೂ ಕೂಡ ಫೈನಾನ್ಷಿಯಲ್ ಆಗಿ ಸ್ಟೇಬಲ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಇಂತಹ ಇಲ್ಲೀಗಲ್ ಬಿಸ್ನೆಸ್ ಗಳನ್ನ ಮಾಡುವುದೇ. ಬೇರೆ ದೇಶಗಳಿಗಷ್ಟೇ ಅಲ್ಲ, ಆ ಬಿಲ್ಡಿಂಗ್ ನಲ್ಲಿ ಏನ್ ನಡೆಯುತ್ತೆ ಎಂದು ನಾರ್ತ್ ಕೊರಿಯಾದಲ್ಲಿರುವ ಪ್ರಜೆಗಳಿಗೂ ಕೂಡ ಗೊತ್ತಿಲ್ಲ. ಆ ಬಿಲ್ಡಿಂಗ್ ನಲ್ಲಿ ಕೇವಲ ನಾರ್ತ್ ಕೊರಿಯನ್ ಲೀಡರ್ ಗೆ ಲಾಯಲ್ ಆಗಿದ್ದವರು ಮಾತ್ರವೇ ಕೆಲಸ ಮಾಡ್ತಾರೆ. ಬೇರೆ ಯಾರಿಗೂ ಕೂಡ ಇದರೊಳಗಡೆ ಅನುಮತಿ ಇಲ್ಲ. ನಂಬರ್ 8, ಚೆರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. 1986ರಲ್ಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿ ಒಂದು ಅಪಾಯ ಉಂಟಾಗೋದ್ರಿಂದ ಅಲ್ಲಿರುವ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಬ್ಲಾಸ್ಟ್ ಆಗಿ ಬಿಡುತ್ತೆ. ಇದರಿಂದ ಅಮೆರಿಕ ಜಪಾನ್ ಮೇಲೆ ಹಾಕಿರುವ ನ್ಯೂಕ್ಲಿಯರ್ ಬಾಂಬ್ ಗಿಂತ 400 ಪಟ್ಟು ಜಾಸ್ತಿ ರೇಡಿಯೇಷನ್ ರಿಲೀಸ್ ಆಗುತ್ತೆ. ಈ ಅಪಾಯದ ಕಾರಣದಿಂದ 6 ಲಕ್ಷ ಜನ ಕ್ಯಾನ್ಸರ್ ಗೆ ಗುರಿಯಾಗ್ತಾರೆ. 4,000 ಜನ ಕ್ಯಾನ್ಸರ್ ನಿಂದ ಸತ್ತೋಗ್ತಾರೆ. ಬದುಕುಳಿದವರು ಆ ಜಾಗವನ್ನ ಬಿಟ್ಟು ಹೋಗಿ ಬಿಡ್ತಾರೆ. ಇಂದಿಗೂ ಕೂಡ ಈ ಪವರ್ ಪ್ಲಾಂಟ್ ನಿಂದ ರೇಡಿಯೇಷನ್ ರಿಲೀಸ್ ಆಗ್ತಾನೆ ಇದೆ. ಅದಕ್ಕಾಗಿಯೇ ಈ ಪವರ್ ಪ್ಲಾಂಟ್ ಸುತ್ತಲೂ ಇರುವ
ಅಥವಾ 20 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಮನುಷ್ಯರು ಯಾರು ಕೂಡ ವಾಸಿಸೋದಿಲ್ಲ. ಒಂದು ವೇಳೆ ಅಲ್ಲಿ ವಾಸಿಸಬೇಕು ಅಂತ ಅಂದುಕೊಂಡ್ರು ಕೂಡ ಗವರ್ಮೆಂಟ್ ಪರ್ಮಿಷನ್ ಕೊಡಲ್ಲ. ನಂಬರ್ 9 ಜಾಯಿಂಟ್ ಡಿಫೆನ್ಸ್ ಫೆಸಿಲಿಟಿ. ಇದು ಆಸ್ಟ್ರೇಲಿಯಾದಲ್ಲಿರುವ ಪೈನ್ ಗ್ಯಾಪ್ ಎಂಬ ಪ್ರದೇಶದಲ್ಲಿದೆ. ಈ ಫೆಸಿಲಿಟಿಯನ್ನ ಅಮೆರಿಕನ್ ಗವರ್ಮೆಂಟ್ ಮತ್ತು ಆಸ್ಟ್ರೇಲಿಯನ್ ಗವರ್ಮೆಂಟ್ ಒಟ್ಟಿಗೆ ರನ್ ಮಾಡುತ್ತವೆ. ಬೇರೆ ದೇಶಗಳ ಮೇಲೆ ನಿಗಾ ವಹಿಸಲು ಇದನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಕೆಲಸ ಮಾಡುವ 1000 ಜನರಿಗೆ ಮಾತ್ರವೇ ಅಲ್ಲಿಗೆ ಹೋಗೋಕೆ ಅನುಮತಿ ಇರುತ್ತೆ. ಮತ್ತಾರಿಗೂ ಕೂಡ ಹೋಗೋಕೆ ಪರ್ಮಿಷನ್ ಇಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ಏಲಿಯನ್ ಗಳಾಗ್ಲಿ ಅಥವಾ UFO ಗಳಾಗ್ಲಿ ಇರಲ್ಲ. ಜಸ್ಟ್ ಟೆರರಿಸ್ಟ್ ಗಳ ಮೇಲೆ ನಿಗಾ ವಹಿಸಲು ಮಾತ್ರವೇ ಈ ಡಿಫೆನ್ಸ್ ಫೆಸಿಲಿಟಿಯನ್ನ ಬಳಸಿಕೊಳ್ತಾರೆ. ನಂಬರ್ 10 ಕಿಮೆಡಾ ಗ್ರ್ಯಾಂಡ್ ಐಲ್ಯಾಂಡ್. ಈ ದ್ವೀಪ ಬ್ರೆಜಿಲ್ ದೇಶದ ಪಕ್ಕದಲ್ಲೇ ಇರುತ್ತೆ. ಇದನ್ನ ದೂರದಿಂದ ನೋಡಿದ್ರೆ ಭೂಮಿಯ ಮೇಲಿರುವ ಸ್ವರ್ಗದಂತೆ ಕಾಣಿಸುತ್ತೆ. ಆದ್ರೆ ಈ ದ್ವೀಪದ ಮೇಲೆ ಕಾಲಿಟ್ಟ ತಕ್ಷಣ ಆ ಮರು ನಿಮಿಷವೇ ನಿಮ್ಮ ಪ್ರಾಣ ಹೋಗಿ ಬಿಡುತ್ತೆ. ಯಾಕಂದ್ರೆ ಈ ದ್ವೀಪದಲ್ಲಿ 4000ಕ್ಕೂ ಅಧಿಕ ಹಾವುಗಳಿರುತ್ತವೆ. ಅದಕ್ಕಾಗಿಯೇ ಇದನ್ನ ಸ್ನೇಕ್ ಐಲ್ಯಾಂಡ್ ಎಂದು ಕೂಡ ಕರೆಯಲಾಗುತ್ತೆ. ಈ ದ್ವೀಪದಲ್ಲೇ ಅತ್ಯಂತ ವಿಷಪೂರಿತವಾದ ಗೋಲ್ಡನ್ ಲ್ಯಾನ್ಸ್ ಹೆಡ್ ವೈಪರ್ ಎಂಬ ಹಾವು ಕೂಡ ಜೀವಿಸುತ್ತೆ. ಈ ಹಾವು ಬಿಡುಗಡೆ ಮಾಡುವ ವಿಷ ಹಸಿ ಮಾಂಸವನ್ನು ಕೂಡ ಕರಗಿಸುವಷ್ಟು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಅದಕ್ಕಾಗಿಯೇ ಈ ಸ್ನೇಕ್ ಐಲ್ಯಾಂಡ್ಗೆ ಯಾರು ಕೂಡ ಹೋಗದ ಹಾಗೆ ನಿಷೇಧವನ್ನ ವಿಧಿಸಿದ್ದಾರೆ. ಸೊ ಇವು ಫ್ರೆಂಡ್ಸ್, ಇಂತಹ ಜಾಗಗಳು ಹಾಲಿವುಡ್ ಸಿನಿಮಾಗಳಲ್ಲಿ ಅಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಕೂಡ ಇವೆ. ಹಾಗಾದ್ರೆ ಇವುಗಳಲ್ಲಿ ನಿಮಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿತ್ತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.